यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಭಗವದ್ಗೀತೆಯ ಸಾರವನ್ನು ತಿಳಿಸಿಕೊಡುವ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿ BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ. ಕೇಳುಗರೆ, ಸಾಮಾನ್ಯವಾಗಿ ನಾವು ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ನಮ್ಮದು ನಮ್ಮವರು ಅಂತ ಹೇಳಿ ಹಚ್ಕೊಂಡಾಗ ಅವರು ನಮ್ಮಿಂದ ದೂರ ಆಗೋದನ್ನು ಯಾವತ್ತೂ ಬಯಸೋದಿಲ್ಲ. ಅವ್ರು ನಮಗೆ ಎಷ್ಟೇ ಕೆಟ್ಟದ್ದನ್ನು ಮಾಡಲಿ ನಾವು ಅವರಿಗೆ ಕೇಡನ್ನು ಮಾಡಲ್ಲ. ನಿಜವಾದ ಭಕ್ತರಲ್ಲಿ ಮಾತ್ರ ಈ ರೀತಿ ಒಳ್ಳೆ ಗುಣ ಇರುತ್ತೆ ಅಂಥೇಳಿ ಹೇಳ್ತಾರೆ. ನಾವು ಬೇರೆಯವರಿಗೆ ಒಳ್ಳೇದು ಮಾಡಿದರೆ ಆ ದೇವರು ಕೂಡ ಖಂಡಿತ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ಕೇಳುಗರೆ, ನಾವು ಯಾವಾಗಲೂ ಬೇರೆಯವರಿಗೆ ಒಳಿತನ್ನು ಬಯಸೋಣ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ಭಗವದ್ಗೀತೆಯ ಯಾವ ಸಂದೇಶವನ್ನು ತಿಳಿಸಿಕೊಡಲಿದ್ದಾರೆ ಅನ್ನೋದನ್ನು ಈಗ ಕೇಳೋಣವೇ? ಹರೇ ಕೃಷ್ಣ. ಕೆಎಲ್ಇ ಧ್ವನಿಯ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ದೇಹದೊಂದಿಗೆ ಗುರುತಿಸ್ಕೊಳ್ಳೋದು, ಇದರಿಂದ ಆಗೋ ಪರಿಣಾಮದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಅರ್ಜುನ ತನ್ನ ಬಂಧು ಮಿತ್ರರನ್ನು ನೋಡಿ ಹೇಗೆ ಅವನ ದೇಹದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ಕೃಷ್ಣನಿಗೆ ವಿವರಿಸ್ತಾನೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಾವು ಹೇಳಿದ್ದು ಬಾಡಿಲಿ ಐಡೆಂಟಿಫಿಕೇಷನ್. ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಜೀವಾತ್ಮರು, ಸ್ಪಿರಿಟ್ ಸೋಲ್. ಆದರೆ ನಾವೇನು ಮಾಡ್ತಿದ್ದೀವಿ ಈಗ? ನಾನು ಯಾರು ಅಂದರೆ ನಾವು ಏನು ಹೇಳ್ತೇವೆ? ನನ್ನ ಹೆಸರನ್ನು ಹೇಳ್ತೇವೆ, ನಾನು ಇಂಥ ಊರಿನವನು, ನಾನು ಗಂಡು ಹೆಣ್ಣು, ನಾನೊಬ್ಬ ಭಾರತೀಯ, ಈ ರೀತಿ ನಾವು ನಮ್ಮನ್ನು ಗುರುತಿಸ್ಕೊಳ್ತೇವೆ. ಆದರೆ ಇದು ನಮ್ಮ ನಿಜವಾದ ಐಡೆಂಟಿಫಿಕೇಷನ್ ಗುರುತು ಅಲ್ಲ. ಇದೆಲ್ಲ ಏನು ಟೆಂಪರರಿ, ಇವತ್ತು ಇರುತ್ತೆ ನಾಳೆ ಇರೋದಿಲ್ಲ. ಇವತ್ತು ಗಂಡು ದೇಹ ಸಿಕ್ಕಿದೆ ಅಥವಾ ಭಾರತದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ, ನನ್ನ ಮುಂದಿನ ಜನ್ಮದಲ್ಲಿ ನಾನು ಇನ್ಯಾವುದೋ ಬೇರೆ ದೇಹ, ಒಂದು ಪ್ರಾಣಿ ದೇಹ ಸಿಗ್ಬೋದು, ಇನ್ಯಾವುದೋ ಬೇರೆ ದೇಶದಲ್ಲಿ ನಾನು ಹುಟ್ಟಿ ಬರ್ಬೋದು. ಆ ಕಾರಣ ಇದು ನಮ್ಮ ನಿಜವಾದ ಉಪಾಧಿ ಅಥವಾ ಡೆಸಿಗ್ನೇಷನ್ ಅಲ್ಲ. ನಾವೆಲ್ಲರೂ ಕೂಡ ಜೀವಾತ್ಮರು, ನಾವೆಲ್ಲರೂ ಕೂಡ ಭಗವಂತನ ಅಂಶ, ಸ್ಪಿರಿಟ್ ಸೋಲ್. ನಾವು ಆತ್ಮ ಅನ್ನೋದನ್ನು ಮರೆತು ದೇಹದೊಂದಿಗೆ ಗುರುತಿಸ್ಕೊಳ್ಳೋದ್ರಿಂದ ಏನಾಗುತ್ತೆ? ಇದಕ್ಕೊಂದು ಉದಾಹರಣೆ ಮೂಲಕ ಹೇಳ್ತೀನಿ ನಾನು. ಈಗ ತಿಳ್ಕೊಳ್ಳಿ, ನಾವು ಒಂದು ಕಷ್ಟಪಟ್ಟು ಒಂದು ಮನೆಯನ್ನು ಕಟ್ಟಿಸಿರ್ತೇವೆ. ಬಹಳ ಶ್ರಮಪಟ್ಟು ಸಾಲ ಮಾಡಿ ಜೀವನದಲ್ಲಿ ಬಹಳಷ್ಟು ಶ್ರಮಪಟ್ಟು ಒಂದು ಮನೆಯನ್ನು ಕಟ್ಟಿಸಿರ್ತೇವೆ. ಈಗ ನಾವೆಲ್ಲೋ ಕೆಲಸಕ್ಕೆ ಹೊರಗಡೆ ಹೋಗಿದ್ದೇವೆ, ಸಂಜೆ ಕೆಲಸದಿಂದ ಮನೆಗೆ ವಾಪಸ್ ಆಗ್ತಿದ್ದೇವೆ. ಅಲ್ಲೇ ದೂರದಿಂದ ನಾವು ನೋಡ್ತೇವೆ, ನಾವು ಕಟ್ಟಿಸಂಥ ಮನೆ ಬೆಂಕಿ ಹತ್ತಿ ಉರಿತಾ ಇದ್ದರೆ ನಮಗೇನು ಅನಿಸುತ್ತೆ? ನಮ್ಗೆ ಯಾರಿಗಾದ್ರೂ ಸಂತೋಷ ಆಗುತ್ತಾ? ಅರೇ ಇಲ್ಲ, ನಮಗೆ ಭಾಳ ದುಃಖ ಆಗುತ್ತೆ, ಭಾಳ ನೋವುಂಟಾಗುತ್ತೆ. ನಾವು ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿಸಂಥ ಮನೆ ಈಗ ಬೆಂಕಿಯಲ್ಲಿ ಹತ್ತಿ ಉರಿತಾ ಇದೆಯಲ್ಲ, ಭಾಳಷ್ಟು ನೋವುಂಟಾಗುತ್ತೆ ನಮಗೆ. ಯಾಕೆ? ಆ ಬೆಂಕಿ ನಮ್ಮ ದೇಹವನ್ನಂತೂ ತಾಕಿಲ್ಲ, ಸ್ವಲ್ಪ ಕೂಡ ತಾಕಿಲ್ಲ, ನಾವು ಭಾಳಷ್ಟು ದೂರದಲ್ಲಿದ್ದೇವೆ. ಆದರೂ ಕೂಡ ನಮಗೆ ಆ ನೋವು ಯಾಕೆ ಉಂಟಾಗುತ್ತೆ? ಯಾಕೆ ಅಂದರೆ ಅದು ನಮ್ಮ ಮನೆ ಅಂತ ಗುರುತಿಸ್ಕೊಳ್ತಾ ಇದ್ದೇವೆ, ಇದು ನನ್ನ ಮನೆ ಅಂತ. ಅದೇ ಬೆಂಕಿ ನಮ್ಮ ಪಕ್ಕದ ಮನೆಯವರು ಬೆಂಕಿ ಹಚ್ಚಿದರೆ ನಮಗೆ ಅಷ್ಟು ನೋವು ಉಂಟಾಗುತ್ತಾ? ಖಂಡಿತ ಇಲ್ಲ, ಆಗೋದಿಲ್ಲ. ಯಾಕೆ? ನಾವು ಆ ಮನೆಯ ಜೊತೆ ಗುರುತಿಸ್ಕೊಳ್ತಿಲ್ಲ, ಅದು ನಮ್ಮ ಮನೆ ಅಂತ, ನಮಗೆ ನೋವು ಆಗೋದಿಲ್ಲ. ಅದೇ ರೀತಿ ನಾವು ಈ ದೇಹ ಅಲ್ಲ, ಆದರೆ ಈ ದೇಹನೇ ನಾನು ಅಂತ ಅಂದುಕೊಂಡು ನಾವು ಹೇಗೆ ಇಡೀ ಜೀವನದಲ್ಲೇ ಎಲ್ಲ ಕೆಲಸದಲ್ಲೇ ತೊಡಗಿದ್ದೇವೆ. ಆ ಕಾರಣ ದೇಹದಲ್ಲಿ ಆಗುವಂಥ ಬದಲಾವಣೆ, ದೇಹಕ್ಕೆ ಸಂಬಂಧಪಟ್ಟವರಲ್ಲಿ ಆಗುವಂಥ ಒಂದು ನೋವು ನಲಿವು, ಇವೆಲ್ಲವೂ ಕೂಡ ನಮಗೆ ಅಫೆಕ್ಟ್ ಮಾಡುತ್ತೆ, ನಮ್ಮನ್ನು ಕೂಡ ಕಂಪಿಸುತ್ತೆ. ಅದೇ ರೀತಿ ಇಲ್ಲಿ ಅರ್ಜುನನ ಒಂದು ವ್ಯಥೆಯನ್ನು ನೋಡ್ತಿದ್ದೇವೆ. ಈಗ ಅರ್ಜುನ ಏನು ಹೇಳ್ತಾನೆ ಇಲ್ಲಿ, ನನಗೆ ರಾಜ್ಯ ಬೇಡ, ನನಗೆ ಯಾವುದೇ ಭೋಗ ಐಶ್ವರ್ಯ ಏನೂ ಬೇಡ,
ಯಾರಿಗಾಗಿ ನಾನು ಈ ಧನ ಸಂಪಾದನೆ ಮಾಡಬೇಕು, ಯಾರಿಗಾಗಿ ನಾನು ಈ ರಾಜ್ಯವನ್ನು ಗೆದ್ದು ತರಬೇಕು, ಅವರೇ ನನ್ನ ಮುಂದೆ ಈಗ ನಿಂತಿದ್ದಾರೆ. ಈಗ ನೋಡಿ, ಒಬ್ಬ ಮನುಷ್ಯ ಎಲ್ಲೋ ಹೊರಗಡೆ ಹೋಗಿ ಎಷ್ಟು ಕಷ್ಟಪಟ್ಟು ದುಡಿತಾನೆ, ಹಣವನ್ನು ಸಂಪಾದನೆ ಯಾರಿಗಾಗಿ ಮಾಡ್ತಾನೆ? ಅವನ ಸಂಸಾರ, ತನ್ನ ಹೆಂಡತಿ, ಮಕ್ಕಳು, ಅವನ ತಂದೆ ತಾಯಿ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಅವನ ಅದೇ ಉದ್ದೇಶ ಆಗಿರುತ್ತೆ. ಅದೇ ರೀತಿಯಲ್ಲಿ ಅರ್ಜುನ ಕೂಡ ಹೇಳ್ತಿದ್ದಾನೆ, ಯಾರಿಗಾಗಿ ನಾನು ಯುದ್ಧ ಮಾಡಿ ಗೆದ್ದು ಬರಬೇಕು, ಧನವನ್ನು ಸಂಪಾದನೆ ಮಾಡಬೇಕು, ರಾಜ್ಯವನ್ನು ಸಂಪಾದನೆ ಮಾಡಬೇಕು, ಅದೇ ಜನ ಯಾರು ನನ್ನ ಆಚಾರ್ಯರು, ನನ್ನ ಪಿತಾಮಹ, ನನ್ನ ಪಿತೃಗಳು, ತಂದೆ ಸಮಾನರು ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ, ಪುತ್ರ, ನನ್ನ ಮಕ್ಕಳ ಸಮಾನರು ಎಷ್ಟು ಜನ ಇದ್ದಾರೆ ಇಲ್ಲಿ, ನನ್ನ ಸಂಬಂಧಿಗರು, ಅವರೆಲ್ಲರನ್ನೂ ಕೂಡ ಈ ಯುದ್ಧದಲ್ಲಿ ನಾನು ನೋಡ್ತಿದ್ದೇನೆ. ಈಗ ಅವ್ರನ್ನೆಲ್ಲರೂ ಕೂಡ ನಾನು ಹೋಗಿ ಯುದ್ಧ ಅಂದರೆ ಅವ್ರನ್ನೆಲ್ಲ ಕೊಂದು ಹಾಕಬೇಕು. ಅದಕ್ಕೆ ಅರ್ಜುನ ಏನು ಹೇಳ್ತಾನೆ, ಈ ಯುದ್ಧದಲ್ಲಿ ನಾನು ಗೆದ್ದು ನನಗೆ 3 ಲೋಕ ಸಿಗುತ್ತೆ ಅಂದರೂ ಕೂಡ ನನಗೆ ಅದು ಬೇಡ. ಈ ದೇಶ, ಈ ರಾಷ್ಟ್ರ ಸಿಗುತ್ತೆ ಅಲ್ಲ, 3 ಲೋಕ ಎಲ್ಲ ನನಗೆ ಸಿಗುತ್ತೆ ಈ ಯುದ್ಧದಲ್ಲಿ ಗೆದ್ದರು ಅಂದರೂ ಕೂಡ ನನಗೆ ಅದೆಲ್ಲ ಬೇಡ ಅಂತ ಹೇಳಿ ಆತ ತನ್ನ ಗಾಂಡೀವವನ್ನು ಬದಿಗಿಟ್ಟು ಕುಳಿತುಕೊಂಡು ಬಿಡ್ತಾನೆ. ಆದರೆ ಅರ್ಜುನನಿಗೆ ಗೊತ್ತಿಲ್ಲ ಏನು, ಕೃಷ್ಣ ಆ ಯುದ್ಧದಲ್ಲಿ ಬಂದಂಥ ಎಲ್ಲರನ್ನೂ ಕೂಡ ಈಗಾಗಲೇ ಕೊಂದಿದ್ದಾನೆ. ಈ ಮಾತನ್ನು ನಾವು ಮುಂದೆ ನೋಡ್ತೇವೆ. ಹೇಗೆ ಕೃಷ್ಣ ಈಗಾಗಲೇ ಅವರೆಲ್ಲರನ್ನೂ ಕೂಡ ಕೊಂದಿದ್ದಾನೆ ಯುದ್ಧಕ್ಕೆ ಬರೋದಕ್ಕೆ ಮುಂಚೆನೇ. ಅರ್ಜುನ ಇಲ್ಲಿ ಏನು ಮಾಡಬೇಕು? ಅವನು ಕರ್ತವ್ಯವನ್ನು ಮಾತ್ರ ಮಾಡಬೇಕು. ನಿಮಿತ್ತ ಮಾತ್ರ ಭವ ಸವ್ಯಸಾಚಿ. ಮುಂದೆ ಬರುತ್ತೆ, ಮತ್ತೆ ಹೇಳ್ತೇನೆ. ಅರ್ಜುನ ಈ ಯುದ್ಧದಲ್ಲಿ ಒಂದು ನಿಮಿತ್ತ ಅಷ್ಟೇ ಆಗಬೇಕು. ಯಾಕೆಂದರೆ ನೋಡಿ, ಭಕ್ತರು ತಮಗೆ ಯಾರ ಕೇಡು ಮಾಡಿದ್ರೂ ಕೂಡ ಅವರಿಗೆ ಕೇಡನ್ನು ಬಯಸೋದಿಲ್ಲ. ತಮಗೆ ಎಷ್ಟೇ ಒಂದು ಕೆಟ್ಟದನ್ನು ಯಾರೇ ಬಯಸಿರಲಿ, ಏನೇ ಒಂದು ಕೇಡು ಉಂಟು ಮಾಡಿರಲಿ, ಒಬ್ಬ ಭಗವಂತನ ಭಕ್ತನಾದವನು ಅವರಿಗೆ ಕೇಡನ್ನು ಬಯಸೋದಿಲ್ಲ. ಆದರೆ ಭಗವಂತ ಸುಮ್ಮನಿರೋದಿಲ್ಲ. ತನ್ನ ಭಕ್ತರಿಗೆ ಯಾರಾದರೂ ಕೇಡು ಉಂಟು ಮಾಡಿದ್ದೇ ಆದರೆ ಭಗವಂತ ಅವ್ರನ್ನ ಕ್ಷಮಿಸೋದಿಲ್ಲ, ಅವ್ರಿಗೆ ತಕ್ಕದಾದಂಥ ಒಂದು ಪಾಠವನ್ನು ಕಲಿಸ್ತಾನೆ. ಅದೇ ರೀತಿ ಇಲ್ಲಿ ಅರ್ಜುನ ಯುದ್ಧ ಮಾಡೋದಂತ ಕುಳಿತುಕೊಳ್ತಿದ್ದಾನೆ, ಆದರೆ ಕೃಷ್ಣ ಅವನನ್ನು ಆ ರೀತಿ ಮಾಡಲಿಕ್ಕೆ ಕೊಡೋದಿಲ್ಲ. ಅರ್ಜುನನ ಕರ್ತವ್ಯ ಏನು, ಅವನು ಮಾಡಬೇಕಾದಂಥ ಕೆಲಸ ಏನು, ಇವೆಲ್ಲವನ್ನೂ ಕೂಡ ಕೃಷ್ಣ ಈಗ ಅರ್ಜುನನಿಗೆ ತಿಳಿ ಹೇಳ್ತಾನೆ. ಈಗ ಅರ್ಜುನ ಯುದ್ಧ ಮಾಡೋಕ್ಕೆ ಬಂದಿರೋದು ಯಾರ ವಿರುದ್ಧ? ದುರ್ಯೋಧನ ಮತ್ತು ಅವನ ಎಲ್ಲ ಸಹಚರರ ವಿರುದ್ಧ. ಶಾಸ್ತ್ರಗಳು ಹೇಳುತ್ತೆ, ಆತತಾಯಿ ಅಂದರೆ ಅಗ್ರೆಸರ್ಸ್. 6 ರೀತಿಯ ಆತತಾಯಿಗಳು ಅಂದರೆ ಯಾರು? 6 kinds ಆಫ್ ಅಗ್ರೆಸರ್ಸ್. ಯಾವ ಒಬ್ಬ ಮನುಷ್ಯನನ್ನು ಒಬ್ಬ ಆತತಾಯಿ ಅಥವಾ ಅಗ್ರೆಸರ್ ಅಂತ ಹೇಳ್ಬೋದು. 6 ಚಟುವಟಿಕೆಗಳನ್ನು ಅಲ್ಲಿ ಹೇಳ್ತಾರೆ. ಯಾವ್ದ್ಯಾವುದು ಅಂದರೆ, ಮೊದಲನೇದೇನು? ಅ ಪಾಯ್ಸನ್ ಗಿವರ್, ಯಾರು ಇನ್ನೊಬ್ಬರಿಗೆ ವಿಷವನ್ನು ಕೊಡ್ತಾರೆ. ಎರಡನೇದು ಒನ್ ಹೂ ಸೆಟ್ಸ್ ಫೈರ್ ಟು ದಿ ಹೌಸ್, ಯಾರು ಇನ್ನೊಬ್ಬರ ಮನೆಗೆ ಹೋಗಿ ಬೆಂಕಿಯನ್ನು ಹಚ್ತಾರೆ, ಮನೆಯನ್ನು ಹಾಳು ಮಾಡ್ತಾರೆ, ಅವನು ಕೂಡ ಒಬ್ಬ ಆತತಾಯಿ. ಮೂರನೇದು ಒನ್ ಹೂ ಅಟ್ಯಾಕ್ಸ್ ವಿತ್ ಡೆಡ್ಲಿ ವೆಪನ್ಸ್, ಯಾರು ಬಹಳ ಮಾರಕ ಒಂದು ಅಸ್ತ್ರಗಳಿಂದ ಇನ್ನೊಬ್ಬನ ಮೇಲೆ ವಿನಾಕಾರಣ ಪ್ರಯೋಗ ಮಾಡ್ತಾನೆ. ನಾಲ್ಕನೆಯವನು ಒನ್ ಹೂ ಪ್ಲಂಡರ್ಸ್ ರಿಚಸ್, ಯಾರು ಇನ್ನೊಬ್ಬರ ಸಂಪತ್ತನ್ನು ಬಲವಂತವಾಗಿ ದೋಚಲಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಐದನೇದು ಒನ್ ಹೂ ಆಕ್ಯುಪೈಸ್ ಅನದರ್ಸ್ ಲ್ಯಾಂಡ್, ಇನ್ನೊಬ್ಬರ ಸ್ವತ್ತನ್ನು, ಮನೆಯನ್ನಿರಲಿ ಆಸ್ತಿಯನ್ನಾಗಲಿ ಹೇಗೋ ಮೋಸ ಮಾಡಿ ಲಪಟಾಯಿಸಲಿಕ್ಕೆ ಯಾರು ಪ್ರಯತ್ನ ಪಡ್ತಾನೆ. ಮತ್ತು ಕೊನೆಯದಾಗಿ ಒನ್ ಹೂ ಕಿಡ್ನ್ಯಾಪ್ಸ್ ಅ ವೈಫ್, ಯಾರು ಇನ್ನೊಬ್ಬ ಸ್ತ್ರೀಯನ್ನು ಅಪಹರಿಸಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ. ಈ 6 ಜನರನ್ನು ಆತತಾಯಿ ಅಥವಾ ಅಗ್ರೆಸರ್ಸ್ ಅಂತ ಹೇಳ್ತೇವೆ. ವೈದಿಕ ಒಂದು ರೀತಿಯ ಪ್ರಕಾರ ಒಬ್ಬ ಕ್ಷತ್ರಿಯನಾದವನು ಈ ರೀತಿಯ ಯಾವುದೇ ಒಬ್ಬ ಆತತಾಯಿ, ಒಬ್ಬ ಅಗ್ರೆಸರನ್ನು ಕಂಡಾಗ ತತ್ಕ್ಷಣ ಅವನನ್ನು ಕೊಂದು ಹಾಕಿಬಿಡಬೇಕು. ಇದು ಅವರ ಒಂದು ಕಟ್ಟುನಿಟ್ಟಾದ ಒಂದು ನಿಯಮ ಆಗಿತ್ತು. ಆ ಪ್ರಕಾರ ಇಲ್ಲಿ ನಾವು ಈ ಕಥೆಯಲ್ಲಿ ನೋಡೋದಾದರೆ, ಈ ಏನು 6 ಚಟುವಟಿಕೆಗಳು, ದುರ್ಯೋಧನ ಈ ಎಲ್ಲ 6 ಮಾಡಿದ್ದ ಪಾಂಡವರ ವಿರುದ್ಧ. ಹೇಗೆ ಪಾಂಡವರು ಸಣ್ಣವರಿದ್ದಾಗ ಅವರಿಗೆ ವಿಷವನ್ನು ಉಣಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದ, ಮತ್ತು ಪಾಂಡವರನ್ನು ವಾರಣಾವತಕ್ಕೆ ಕಳಿಸಿ ಅಲ್ಲಿ ಅವರ ಮನೆಗೆ ಬೆಂಕಿಯನ್ನು ಹಚ್ಚಿಸಿ ಅವ್ರನ್ನೆಲ್ಲ ಸುಟ್ಟು ಹಾಕಲಿಕ್ಕೆ ಪ್ರಯತ್ನ ಪಟ್ಟ. ಬೇರೆ ಬೇರೆ ರೀತಿ ಅವರ ಆಸ್ತಿಯನ್ನು ಎಲ್ಲವನ್ನ ಲಪಟಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಪಾಂಡವರ ಪತ್ನಿ ದ್ರೌಪದಿಯನ್ನು ಅವಮಾನಗೊಳಿಸ್ತಾರೆ. ಇಷ್ಟೆಲ್ಲ ಮಾಡಿರೋದ್ರಿಂದ ಅವನು ಶಿಕ್ಷೆಗೆ ಅರ್ಹ, ಯಾರು? ದುರ್ಯೋಧನ. ಆದರೆ ಅರ್ಜುನ ದೈವಿ ಗುಣಗಳ ಕಾರಣ ಅವನು ಒಂದು ಕಂಪ್ಯಾಷನೇಟ್ ನೇಚರ್, ಕರುಣೆಯಿಂದ ಇಲ್ಲ ಯುದ್ಧ ಮಾಡೋದು ಈಗ ನನಗೆ ಬೇಡ ಅಂತ ಈಗ ಹೇಳ್ತಾ ಕುಳಿತುಬಿಟ್ಟಿದ್ದಾನೆ. ಅರ್ಜುನ ಹೇಳೋ ಕಾರಣಗಳು ಯಾವ್ದ್ಯಾವುದು? ಅರ್ಜುನ ಮೊದಲನೇ ಕಾರಣ ಹೇಳೋದು, ಹೇಗೆ ಒಂದು ಮನೆಯಲ್ಲಿ ದೇರ್ ಆರ್ ಎಲ್ಡರ್ಸ್, ಯಾರು ಸೀನಿಯರ್ ಪರ್ಸನ್ಸ್ ಇರ್ತಾರೆ, ವಯಸ್ಕರಿರ್ತಾರೆ. ಅವರೆಲ್ಲರೂ ಏನು ಮಾಡ್ತಾರೆ? ಅವರ ಒಂದು ಯಂಗರ್ ಜನರೇಷನ್ ಯಾರಿರ್ತಾರೆ, ಅವರ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವ್ರು ಸರಿಯಾದ ದಾರಿಲಿ ಹೋಗ್ತಿದ್ದಾರೋ ಇಲ್ವೋ, ಅವ್ರು ಎಲ್ಲಿ ತಪ್ತಾ ಇದ್ದಾರೆ, ಅವ್ರನ್ನ ತಿದ್ದೋದಾಯಿತು, ಈ ರೀತಿಯ ಒಂದು ಕೆಲಸದಲ್ಲಿ ಅವರು ತೊಡಗಿರ್ತಾರೆ. ಆ ಕಾರಣ ಒಂದು ಯಂಗರ್ ಜನರೇಷನ್, ಯುವ ಸಮಾಜ ಒಂದು ಒಳ್ಳೆಯ ರೀತಿ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಈ ಯುದ್ಧ ಮಾಡೋದ್ರಿಂದ ನಾವೇನು ಮಾಡ್ತೇವೆ?
ಆ ಎಲ್ಲ ಒಂದು ಜನರೇಷನ್ ನಾವು ವೈಪ್ ಔಟ್ ಮಾಡಿಬಿಡ್ತೇವೆ, ಕೊಂದು ಹಾಕಿಬಿಟ್ರೆ ಮುಂದೆ ಯುವಕರಿಗಾಯಿತು, ಸಣ್ಣ ಮಕ್ಕಳಿಗಾಯಿತು, ಅವರಿಗೆ ಒಂದು ಮಾರ್ಗದರ್ಶನ ಕೊಡೋರು ಯಾರೂ ಇರೋದಿಲ್ವಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳ ಗತಿ ಏನಾಗುತ್ತೆ? ಇದು ಅರ್ಜುನನ ಚಿಂತೆ. ನಾವು ನೋಡ್ತೀನಿ ಆಧುನಿಕ ಜಗತ್ತಿನಲ್ಲೂ ಕೂಡ ಹೇಗೆ ನಾವು ನೋಡಿದ್ದೇವೆ, ಎಷ್ಟು ಜನ ಹುಡುಗರು ಮನೆಯನ್ನು ಬಿಟ್ಟು ಎಲ್ಲೋ ವಿದ್ಯಾಭ್ಯಾಸಕ್ಕೆ ಎಷ್ಟೆಲ್ಲ ದೂರ ಬರ್ತಾರೆ, ಹಾಸ್ಟೆಲ್ನಲ್ಲಿ ಸ್ಟೇ ಮಾಡ್ತಾರೆ, ಅಲ್ಲೆಲ್ಲ ಬೇರೆ ಬೇರೆ ಒಂದು ಕೆಟ್ಟ ಸಹವಾಸಕ್ಕೆ ಒಳಗಾಗ್ತಾರೆ, ದುಸ್ಸಂಗದಿಂದ ಬೇಡದೇ ಇರೋ ಎಲ್ಲ ರೀತಿಯ ಚಟಗಳನ್ನು ಕಲಿತಾರೆ ಮತ್ತು ತಮ್ಮ ಜೀವನವನ್ನು ಅವರು ನಾಶ ಮಾಡ್ಕೊಂಡು ಬಿಡ್ತಾರೆ. ಇದನ್ನು ಬಹಳಷ್ಟು ನಾವು ನೋಡಿದ್ದೇವೆ. ಆ ಕಾರಣ ಇದು ಅರ್ಜುನನ ಪಾಯಿಂಟ್ ಕೂಡ ಆಗಿತ್ತು. ಏನು, ನಾವು ಈ ಯುದ್ಧದಲ್ಲಿ ಇವ್ರನ್ನೆಲ್ಲ ಕೊಂದು ಹಾಕಿಬಿಟ್ರೆ ಇವರ ಮಕ್ಕಳು, ಇವರ ಮೊಮ್ಮಕ್ಕಳು, ಅವರ ಗತಿ ಏನಾಗುತ್ತೆ? ಇದು ಅರ್ಜುನನ ಒಂದು ಕನ್ಸಿಡ್ರೇಷನ್. ಅದೇ ರೀತಿ ಇನ್ನೊಂದು ಅಂಶ ಅರ್ಜುನ ಏನು ಹೇಳೋದು, ವುಮೆನ್ಸ್ ಪ್ರೊಟೆಕ್ಷನ್. ಸಮಾಜದಲ್ಲಿ ಒಂದು ಹೆಣ್ಣಿಗೆ ಬಹಳ ಒಂದು ಉನ್ನತವಾದ ಒಂದು ಸ್ಥಾನ ಇದೆ. ಏಕೆಂದರೆ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಒಂದು ಫ್ಯಾಮಿಲಿ, ಒಂದು ಸಂಸಾರ ನಡಿಬೇಕಂದ್ರೆ ಆಕೆಯ ಪಾತ್ರ ಬಹಳ ಮಹತ್ತರವಾದದ್ದು. ಈಗ ಯುದ್ಧ ಮಾಡಿ ಇವ್ರನ್ನೆಲ್ಲ ನಾವು ಕೊಂದು ಹಾಕಿಬಿಟ್ರೆ ಅವರ ಪತ್ನಿಯರು, ಅವರ ಸಂಸಾರ ಏನಾಗುತ್ತೆ? ಅವ್ರ ಮುಂದೆ ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ಇದು ಅರ್ಜುನನ ಇನ್ನೊಂದು ಪ್ರಶ್ನೆ. ಅದೇ ರೀತಿ ಅರ್ಜುನ ಮುಂದೆ ಹೇಳ್ತಾ ವರ್ಣಸಂಕರ ಅದ್ರ ಬಗ್ಗೆ ಹೇಳ್ತಾನೆ. ವರ್ಣಸಂಕರ ಅಂದರೆ ಅನ್ವಾಂಟೆಡ್ ಪಾಪ್ಯುಲೇಷನ್. ಯುದ್ಧ ಮಾಡೋದ್ರಿಂದ ಹೇಗೆ ಎಲ್ಲ ಒಂದು ಜನ್ರೇಷನ್ನ ನಾವು ವೈಪ್ ಔಟ್ ಮಾಡ್ತೇವೆ, ಅವರ ಮಕ್ಕಳಾಯಿತು, ಹೆಂಗಸರು ದೂಷಿತರಾಗೋ ಒಂದು ಕಲುಷಿತರಾಗುವಂಥ ಸಂಭವತೆ ಇರುತ್ತೆ. ಇದರಿಂದ ಅನ್ವಾಂಟೆಡ್ ಪಾಪ್ಯುಲೇಷನ್ ಅಂದರೆ ಏನು, ಯಾವ ಮಕ್ಕಳು ಒಬ್ಬ ತಂದೆ ತಾಯಿಯ ಒಂದು ಪೋಷಣೆ ಪಾಲನೆಯಲ್ಲಿ ಬೆಳೆದಿರೋದಿಲ್ಲ, ಅಂತಹವರ ಜನಸಂಖ್ಯೆ ಬಹಳ ಆಗಿ ಅದರಿಂದ ಏನಾಗುತ್ತೆ, ಇಡೀ ಸಮಾಜದ ಒಂದು ವ್ಯವಸ್ಥೆನೇ ನಾಶ ಆಗಿಬಿಡುತ್ತೆ. ಇಟ್ ವಿಲ್ ಕ್ರಿಯೇಟ್ ಎ ಹೆಲ್ಲಿಶ್ ಲೈಫ್, ಒಂದು ನರಕ ಸದೃಶ ಒಂದು ಸಿಚುವೇಶನ್, ಒಂದು ಪರಿಸ್ಥಿತಿಯನ್ನು ಒಂದು ಸಂಸಾರದಲ್ಲಾಯಿತು ಅಥವಾ ಇಡೀ ಸಮಾಜದಲ್ಲಾಯಿತು ಈ ರೀತಿ ಒಂದು ಪರಿಸ್ಥಿತಿ ಉಂಟಾಗಿಬಿಡುತ್ತೆ. ಅದೇ ರೀತಿ ಅರ್ಜುನ ಇನ್ನೊಂದು ಅಂಶವನ್ನು ಹೇಳ್ತಾನೆ. ಹೇಗೆ ಈ ಯುದ್ಧದಲ್ಲಿ ಇವ್ರನ್ನೆಲ್ಲ ಕೊಂದರೆ ಲುಪ್ತಪಿಂಡೋದಕ ಕ್ರಿಯಾ, ಒಂದು ಈ ವರ್ಣಸಂಕರ ಜಾಸ್ತಿ ಆದರೆ ಯಾರು ತಮ್ಮ ತಂದೆಗಳಿಗೆ ತರ್ಪಣವನ್ನು ಅರ್ಪಿಸುವಂಥ ಒಂದು ಪಿಂಡೋದಕ ಕ್ರಿಯೆ ಆಯಿತು, ಈ ರೀತಿಯೆಲ್ಲ ಒಂದು ವೇದಗಳಲ್ಲಿ ಕೊಟ್ಟಿರುವಂಥ ಕ್ರಿಯೆಗಳನ್ನು ಯಾರೂ ಮಾಡೋದಿಲ್ಲ. ಇದರಿಂದ ಬಹಳಷ್ಟು ಸಮಾಜದಲ್ಲಿ ಕಂಟಕ ಉಂಟಾಗತ್ತೆ. ಇದನ್ನು ಅರ್ಜುನ ಹೇಳ್ತಾನೆ. ಹಾಗಿದ್ರೆ ನಾವು ಕೂಡ ಇದೆಲ್ಲ ಮಾಡಲೇಬೇಕಾಗತ್ತಾ? ಶಾಸ್ತ್ರ ಹೇಳುತ್ತೆ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಯಂ ಕಿಂಕರೋ ಋಣೀಚರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತುಂ. ನಾವೆಲ್ಲರೂ ಕೂಡ ದೇವತೆಗಳಿಗೆ, ಋಷಿಗಳಿಗೆ, ನೃಣಾಮ್ ಅಂದರೆ ಬೇರೆ ಮನುಷ್ಯರಿಗೆ, ಪಿತೃಣಾಮ್ ನಮ್ಮ ಪಿತೃಗಳು ಅವರಿಗೆ, ಈ ರೀತಿ ಎಲ್ಲ ಬೇರೆ ಬೇರೆ ಜನರಿಗೆ ಋಣಿಗಳು. ಅವರಿಂದ ನಾವು ಎಷ್ಟೆಲ್ಲ ಒಂದು ಸವಲತ್ತು ಸೇವೆಯನ್ನು ಸ್ವೀಕರಿಸಿರ್ತೇವೆ, ಅವರಿಗೆಲ್ಲ ಕೂಡ ನಾವು ಋಣವನ್ನು ತೀರಿಸಬೇಕು. ನಮ್ಮ ತಂದೆ ತಾಯರಿಗೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ. ಅದೇ ರೀತಿ ದೇವತೆಗಳಿಗೆ, ನಮಗೆ ಸೂರ್ಯನಿಂದ ಬಿಸಿಲು, ಶಾಖ ಮತ್ತು ಅದೇ ರೀತಿ ಮಳೆ, ಈ ರೀತಿ ಎಲ್ಲ ಋಷಿಗಳಿಂದ ನಾವು ವೇದಗಳನ್ನು ಪಡೆದಿದ್ದೇವೆ. ಇವರೆಲ್ಲರಿಗೂ ಕೂಡ ನಾವು ಋಣಿಗಳು, ಅವರ ಋಣವನ್ನು ತೀರಿಸಬೇಕು. ಹೇಗೆ ತೀರಿಸೋದು? ಇಲ್ಲಿ ಕೊಡೋ ಉಪಾಯ ಏನು ಅಂದರೆ, ಯಾರು ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತುಂ, ಯಾರು ಮುಕುಂದ ಮುಕ್ತಿಯನ್ನು ದಯಪಾಲಿಸುವವ ಅಂದರೆ ಯಾರು ಕೃಷ್ಣ, ಅವನಿಗೆ ಯಾರು ಶರಣಾಗತರಾಗಿರ್ತಾರೆ ಅವರು ಈ ಎಲ್ಲ ಒಂದು ಋಣದಿಂದ ಮುಕ್ತರಾಗ್ತಾರೆ. ಇದು ಉಪಾಯ. ಮತ್ತು ಇಲ್ಲಿ ಅರ್ಜುನನ ಬಗ್ಗೆ ನಾವು ನೋಡೋದಾದರೆ ಈ ರೀತಿಯೆಲ್ಲ ಒಂದು ಕಾರಣಗಳನ್ನು ಹೇಳ್ತಾ ಕೊನೆಯದಾಗಿ ಅರ್ಜುನ ಏನು ಹೇಳ್ತಾನೆ, ಅರೆ ಕೃಷ್ಣ, ನಾನು ಯುದ್ಧ ಮಾಡೋದಿಲ್ಲ. ಏನು ಹೇಳ್ತಾನೆ, ಹೇಗೆ ಇವ್ರಿಗೆ ಯಾವುದು ಸರಿ ಯಾವುದು ತಪ್ಪು, ದುರ್ಯೋಧನ ಆಯಿತು ಅವನ ಅಣ್ಣ ತಮ್ಮಂದರಿಗೆಲ್ಲ ಗೊತ್ತಿಲ್ಲ, ಈ ಥರ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ನಮಗಾದರೂ ನಮಗೆ ಸ್ವಲ್ಪ ಬುದ್ಧಿ ಇದೆ, ನಾವು ಕೂಡ ಯಾತಕ್ಕೆ ಅವನ ಯುದ್ಧಕ್ಕೆ ಬಂದಿದ್ದಾನೆ ಅಂತ ನಾವು ಕೂಡ ಅವನ ವಿರುದ್ಧ ಯುದ್ಧ ಮಾಡಿ ಇಷ್ಟೆಲ್ಲ ಒಂದು ಹಿಂಸೆಗೆ ನಾನು ಕಾರಣ ಆಗಬೇಕಾ? ಅರೆ ಇದು ಸಾಧ್ಯ ಇಲ್ಲ ನನ್ನಿಂದ. ಅದೇ ರೀತಿ ಅರ್ಜುನ ಮುಂದುವರಿಸ್ತಾ ಹೇಳ್ತಾನೆ, ಹೇಗೆ ಆ ಧೃತರಾಷ್ಟ್ರನ ಮಕ್ಕಳು ಯಾರು ಕೌರವರು, ದುರ್ಯೋಧನ, ಅವನನ್ನೆಲ್ಲ ತಮ್ಮಂದರು, ಲೆಟ್ ದೆಮ್ ಕಿಲ್ ಮಿ ಅನ್ಆರ್ಮ್ಡ್. ಅಂದರೆ ಏನು? ಅರ್ಜುನ ಹೇಳ್ತಾನೆ, ಅಶಸ್ತ್ರಂ ಶಸ್ತ್ರಪಾಣಯ, ಅವರೆಲ್ಲ ಶಸ್ತ್ರ ಇಟ್ಕೊಂಡು ಮೇಲ್ಬೇಕು, ಪ್ರಹಾರ ಮಾಡಲಿ, ಆದರೂ ಕೂಡ ನಾನು ಈ ಒಂದು ಹಿಂಸೆಯ ಕೃತ್ಯವಾದಂಥ ಈ ಒಂದು ಯುದ್ಧದಲ್ಲಿ ನಾನು ತೊಡಗೋದಿಲ್ಲ. ಈ ರೀತಿ ಹೇಳಿ ಅರ್ಜುನ ತನ್ನ ಬಿಲ್ಲು ಬಾಣ ಎಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ತನ್ನ ರಥದ ಮೇಲೆ ಕುಳಿತುಕೊಂಡು ಬಿಡ್ತಾನೆ. ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಭಗವದ್ಗೀತೆಯ ಸಾರವನ್ನು ತಿಳಿಸಿಕೊಡುವ ಬದುಕಿನ ಗೀತೆ ಭಗವದ್ಗೀತೆಯಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು, ನಾವು ಆತ್ಮದೊಂದಿಗೆ ಗುರುತಿಸಿಕೊಳ್ಳದೆ ದೇಹದೊಂದಿಗೆ ಗುರುತಿಸಿಕೊಂಡ್ರೆ ಏನಾಗತ್ತೆ
ಅನ್ನೋದನ್ನು ಉದಾಹರಣೆ ಸಹಿತ ವಿವರಿಸಿದ್ರು. ಆತ್ಮೀಯರೇ, ಮುಂದಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮ ಯಾವ ಸಂದೇಶವನ್ನ ಹೊತ್ತು ತರಲಿದೆ ಅನ್ನೋದನ್ನ ಕೇಳಲಿಕ್ಕೆ ಕಾಯ್ತಾ ಇರಿ. ಹಾಗೆ ಕೇಳ್ತಾ ಇರಿ ನಮ್ಮ ಕೆಎಲ್ಇ ಧ್ವನಿಯಿಂದ ಪ್ರಸಾರವಾಗುವಂತಹ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು. BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ. KLE ಧ್ವನಿ